ಕಪಿಲ್ ಸಿಬಲ್, ಖ್ಯಾತ ನ್ಯಾಯವಾದಿ ಕಪಿಲ್ ಸಿಬಲ್ ಸಾಕಷ್ಟು ವಿಷಯಗಳ ಬಗ್ಗೆ ವಿಶೇಷವಾಗಿ EVM ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ EVM ವಿಚಾರ ನೀವು ಹೇಗೆ ಗಮನ ಇಟ್ಕೊಳ್ಬೇಕಾಗತ್ತೆ, ಜೂನ್ 4ರ ಕೌಂಟಿಂಗಿಂತ ಮುಂಚಿತವಾಗಿ ಯಾವ ವಿಷಯದ ಬಗ್ಗೆ ನೀವು ಗಮನ ಕೊಡಬೇಕು ಅಂತ ಹೇಳಿ ಕಪಿಲ್ ಸಿಬಲ್ ಮಾತನಾಡಿದ್ದಾರೆ. EVM ಟ್ಯಾಂಪರ್ ಆಗಿದ್ದರೆ ನೀವು ಹೇಗೆ ಕಂಡುಹಿಡಿತೀರಾ ಅದನ್ನು ಅಂತ ಅವರ ಒಂದು ಕ್ವಶನ್. ನೋಡ್ರಪ್ಪ, ಇವತ್ತಿಗೆಲ್ಲ ಏನೇನು ಆಗ್ತಾ ಇದೆ ನಮಗೆ ಗೊತ್ತಿಲ್ಲ, ಅನುಮಾನಗಳಿದೆ. ಇದರ ಮಧ್ಯೆ ಕಪಿಲ್ ಸಿಬಲ್ ಅವರ ಮಾತಿದು. EVM ಒಂದು ವೇಳೆ ಟ್ಯಾಂಪರ್ ಆಗಿದ್ದರೆ ನಿಮಗದು ಹೇಗೆ ಗೊತ್ತಾಗಬೇಕು, ಕಂಡು ಹಿಡಿಯೋದು ಹೇಗೆ ಅಂತ ಅವರ ಒಂದು ಸಿಂಪಲ್ ಕ್ವಶನ್ ಇದೆ. ಅಲ್ಲಿ ವಿಪಕ್ಷಗಳ ಚುನಾವಣಾ ಏಜೆಂಟ್ಗಳಿಗೆ, ವಿರೋಧ ಪಕ್ಷಗಳ ಯಾರೇ ಏಜೆಂಟ್ ಆಗಿರಲಿ, ಯಾವ ಪಕ್ಷ TMCನೋ SPನೋ ಈ ಕಡೆ DMKನೋ ಯಾರೇ ಆಗಿರಲಿ, ಈ ವಿಚಾರದಲ್ಲಿ ನೀವೆಲ್ಲ ಗಮನ ಇಟ್ಟು ಒಂದು ವಿಷಯ ನೋಡ್ಕೊಳ್ಬೇಕಾಗತ್ತೆ ಅಂಥೇಳಿ ಕಪಿಲ್ ಸಿಬಲ್ ಒಂದಷ್ಟು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ. ಮತ ಎಣಿಕೆ ಆಗುವ 4ನೇ ತಾರೀಕಿನಂದು ಎಚ್ಚರದಿಂದ ಇರಿ ಅಂತ ಅವರ ಒಂದು ಸೂಚನೆ. 4th EVM ಓಪನ್ ಮಾಡ್ತಾರಲ್ಲಪ್ಪ, ಅವತ್ತು ನೀವೆಲ್ಲರೂ ಹುಷಾರಾಗಿರಿ. EVMಲ್ಲಿ ಮತ ಎಣಿಕೆ ಶುರು ಮಾಡ್ಕೊಳ್ತಾರಲ್ಲ, ಅವತ್ತು ಕೇರ್ಫುಲ್ ಆಗಿರಿ ನೀವು. ನೋಡಿ, EVM ಓಪನ್ ಆಗ್ತಾ ಇದ್ದಂತೆಯೇ ಓಪನ್ ಆದಂತಹ ಟೈಮಿಂಗನ್ನು ಅದು ತೋರಿಸುತ್ತೆ. ಹುಷಾರಾಗಿರಿ ಈ ವಿಚಾರದಲ್ಲಿ. ಅಕಸ್ಮಾತ್ EVM ಮಷಿನ್ನಲ್ಲಿ ಬೇರೆ ಟೈಮ್ ಏನಾದರೂ ತೋರಿಸಿದ್ರೆ ಕೇರ್ಫುಲ್. EVM ಮಷಿನ್ ಮುಂಚೆನೇ ಓಪನ್ ಆಗಿದೆ ಅಂತ ಅರ್ಥ. ಮಷಿನ್ ಓಪನ್ ಆದ ಟೈಮ್ ಹಾಗೂ ತೋರಿಸುವಂಥ ಟೈಮನ್ನು ಲೆಕ್ಕ ಹಾಕ್ಕೊಳ್ಳಿ ನೀವು. ಯಾವುದಾದ್ರೂ ಎಲ್ಲಾದರೂ ವ್ಯತ್ಯಾಸ ನಿಮಗೆ ಕಂಡು ಬಂದರೆ ಈ EVM ಮಷಿನ್ ಟ್ಯಾಂಪರ್ ಆಗಿದೆ ಅಂತ ಅರ್ಥ ಅಂತ ಅವರೊಂದು ಸಲಹೆಗಳನ್ನು ಕೊಟ್ಟಿದ್ದಾರೆ. ವ್ಯತ್ಯಾಸ ಕಂಡು ಬಂದಂಥ ಮಷಿನ್ಗಳ ನಂಬರನ್ನು ನೋಟ್ ಮಾಡ್ಕೊಳ್ಳಿ ನೀವು. ವಿಪಕ್ಷಗಳ ಏಜೆಂಟ್ಗಳಿಗೆ ಟೇಬಲ್ ರೆಡಿ ಮಾಡಿದ್ದಾರೆ ಕಪಿಲ್ ಸಿಬಲ್ ಅವರು. ಏನು ಹೇಳಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಏನಾಗುತ್ತೆ, ಈಗ EVM ವೋಟೆಲ್ಲ ಮಾಡಾಯಿತು, 17C ಫಾರ್ಮ್ ಕೊಡ್ತಾರೆ ಯಾವುದೋ ಒಂದು ಪಕ್ಷದ ಏಜೆಂಟ್ಗಳಿಗೆ. 17C ಫಾರ್ಮ್, ನೋಡಪ್ಪ ಇಷ್ಟು ವೋಟ್ ಆಗಿದೆ, ಇಲ್ಲಿ ಈ ಒಂದು ಘಟಕದಲ್ಲಿ ಇಷ್ಟು ವೋಟ್ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಪಿಲ್ ಸಿಬಲ್ ಒಂದು ಕ್ವಶನ್ ರೈಸ್ ಮಾಡಿದರು ಕೂಡ. 17C ಫಾರ್ಮ್ ಅಂತ, ಅಕಾರ್ಡಿಂಗ್ ಟು 17C ಫಾರ್ಮನ್ನು ನೀವು ಅಪ್ಲೋಡ್ ಮಾಡಿ, ರಿಯಲ್ ಟೈಮ್ ಡೇಟಾ ನಮಗೆ ಬೇಕು ಅಂತ ಕೇಳ್ಕೊಂಡಿದ್ರು. 17C ಫಾರ್ಮ್ ಅಂದರೆ ಇನ್ನೇನೂ ಅಲ್ಲ, ಒಂದು ವೋಟಿಂಗ್ ನಡೆಯುತ್ತೆ. ವೋಟಿಂಗ್ ನಡೆದಾಗ ಪಕ್ಷಗಳ ಏಜೆಂಟ್ ಕೂತಿರ್ತಾರೆ, ಎಲ್ಲ ಮುಗಿದಾದ್ಮೇಲೆ ನೋಡಪ್ಪ ಈ EVMಲ್ಲಿ ಈ ಮತಗಟ್ಟೆಯಲ್ಲಿ ನಡೆದಿರುವ ಮತಗಳು ಇಷ್ಟು, ಯಾರ್ಯಾರಿಗೆ ಬಂತು ವೋಟು ಅಂತ ಹೇಳಲ್ಲ, ಅಲ್ಲಿ ಇಷ್ಟು ಟೋಟಲ್ ವೋಟ್ ಆಯಿತಾ, 5,000 ವೋಟ್ ಆಯಿತಾ, 4,000 ವೋಟ್ ಆಯಿತಾ, 25,000 ವೋಟ್ ಆಯಿತಾ, ತಗೊಳ್ಳಿ ಇಷ್ಟು ಲೆಕ್ಕ ಅಂತ ಇಟ್ಬಿಡ್ತಾರೆ. ಅಲ್ಲಿ ಆ ಒಂದು ಫಾರ್ಮ್ಗೆ ಅಲ್ಲಿನ ಯಾರು ಚುನಾವಣಾ ಆ ಒಂದು ಬೂತ್ನ ಅಧಿಕಾರಿ ಇದ್ದರೋ ಸೈನ್ ಹಾಕಿರ್ತಾರೆ, ಇವರು ಒಪ್ಕೊಂಡು ತೊಗೊಂಡಿರ್ತಾರೆ, ಚೆಕ್ ಮಾಡ್ತಾರೆ ಅಲ್ಲಿ EVM ಹೌದಪ್ಪ ಇಷ್ಟು ವೋಟ್ ಆಗಿದೆ ಅಂತೇಳಿ. ಇದನ್ನು ಅಪ್ಲೋಡ್ ಮಾಡಿ ಅಂತ ಕೇಳಿದರು. ಯಾರು? ಇದೇ ಕಪಿಲ್ ಸಿಬಲ್ ಅವರು. ನೀವು ಸರಿಯಾಗಿ ಇವರು ಡೇಟಾ ಕೊಡ್ತಾ ಇಲ್ಲ, ಮೊದಲನೇ ಹಂತದ ಮತದಾನ ಆದ ಮೇಲೆ ಇವರು 11 ದಿನ ತೊಗೊಂಡ್ರು ಎಷ್ಟು ಮತಗಳಾಗಿದೆ ಅಂಥೇಳಿ. ನಮಗೆ ಇದರ ಬಗ್ಗೆ ಅನುಮಾನಗಳಿದೆ, ಇವ್ರಿಗೆ ಅಷ್ಟೊಂದು ಟೈಮ್ ಬೇಕಾ, 2, 3, 4, 5ನೇ ಹಂತದಂತೂ 4 ದಿನ ತೊಗೊಂಡಿದ್ದಾರೆ ಇವರು, ಹೇಗಿಂತ ಕತೆ ಅಂತ ಕೇಳಿದರು. ಅದಕ್ಕೆ ಕಪಿಲ್ ಸಿಬಲ್ ವಾದ ಏನು ಅಂದರೆ, ನೀವು ಯಾವ ಒಂದು 17C ಫಾರ್ಮನ್ನು ಅಲ್ಲಿ ಒಂದು ಕಡೆ ಈಗ ಆ ಮತಗಟ್ಟೆಯಲ್ಲಿ ಇರ್ತಾರಲ್ಲ ಚುನಾವಣಾ ಏಜೆಂಟ್ಗಳಿಗೆ ಪಕ್ಷಗಳ ಏಜೆಂಟ್ಗಳಿಗೆ ಕೊಟ್ಟಿರ್ತೀರಲ್ವ, ಅದನ್ನೇ ಅಪ್ಲೋಡ್ ಮಾಡಿ ಅಂತ ಕೇಳಿದರು. ಇದಕ್ಕೆ ಸುಪ್ರೀಂ ಕೋರ್ಟ್ ಅದೆಲ್ಲ ಆ ಥರ ಮಾಡೋಕ್ಕೆ ಬರಲ್ಲ ರೀ ಅಂತ ಹೇಳಿದ ಮೇಲೆ ಚುನಾವಣಾ ಆಯೋಗ ಈ ಟ್ರಾನ್ಸ್ಪರೆನ್ಸಿಯನ್ನು ಎತ್ತಿ ಹಿಡಿಯುವ ಸಲುವಾಗಿ ಚುನಾವಣಾ ಆಯೋಗನೇ ಮುಂದೆ ಬಂದು ಒಂದು ಮಾತು ಹೇಳ್ತು, ಆಯಿತು ವಿ ಆರ್ ರೆಡಿ 17C ಫಾರ್ಮನ್ನು ಅವತ್ತು ಜೂನ್ 4 ಅಂದು ಎಲ್ಲರೂ ತೊಗೊಂಡು ಬಂದೇ ಬರ್ತಾರೆ. ಅವರ ಸಮ್ಮುಖದಲ್ಲೇ ನಾವೇನು 17C ಫಾರ್ಮನ್ನು ಕೊಟ್ಟಿದ್ದೀವೋ ಅಲ್ಲೆಷ್ಟು ಮತಗಳು ಅಂತ ಇದೆಯೋ ಅದರಷ್ಟೇ ನಾವಲ್ಲಿ ಕೌಂಟ್ ಮಾಡ್ತೀವಿ ವಿನಃ ಬೇರೆದಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಚುನಾವಣೆಯ ಬಗೆಗಿನ ಒಂದು ಪಾರದರ್ಶಕತೆಯನ್ನು ಮತ್ತೊಮ್ಮೆ ದೃಢಪಡಿಸುವ ಸಲುವಾಗಿ ಟು ಎನ್ಶ್ಯೂರ್ ಅಗೇನ್ ಅವರೇನು ಹೇಳ್ತಾರೆ, ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ರು. ಇದಾದ ಮೇಲೆ ಕಪಿಲ್ ಸಿಬಲ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ನೀವು ಈ ಒಂದು EVMಲ್ಲಿ ವೋಟಿಂಗ್ ಆಗಿರುತ್ತಲ್ಲಪ್ಪ, ವೋಟಿಂಗ್ ಆದ ಸಂಜೆ ಅದೆಷ್ಟೊತ್ತು ಕ್ಲೋಸ್ ಆಯಿತು ಅಂತಿರುತ್ತೆ ಅಲ್ವೇ, ಸೀಲ್ ಮಾಡ್ತಾರಲ್ಲ ಅದನ್ನು. ಇದಾದ ಮೇಲೆ ಓಪನ್ ಆದಾಗ ಟೈಮ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಲ್ಲೊಂದು ಕಡೆ ಟೈಮ್ ಎಂಟ್ರಿ ಆಗಿರುತ್ತಲ್ಲಿ, ಈ ಟೈಮ್ ಏನಾದರೂ ಕ್ಲೋಸ್ ಮಾಡಿರೋ ಟೈಮು ಅಥವಾ ಓಪನ್ ಆಗಿರೋ ಟೈಮು ಏನಾದರೂ ಬೇರೆ ದಿನದ ಟೈಮಲ್ಲಿ ತೋರಿಸ್ಬಿಟ್ರೆ, ಬೇರೆ ದಿನದ ಟೈಮು ಅಥವಾ ವ್ಯತ್ಯಾಸ ಆಗಿರೋ ಟೈಮ್ ತೋರಿಸಿದಾಗ ಆ EVMನ್ನು ನಂಬರನ್ನು ನೀವು ಬರೆದಿಟ್ಕೊಳ್ಳಿ ಅಂತ. ಬಿ ಕೇರ್ಫುಲ್. ಅಕಸ್ಮಾತ್ ಒಂದು EVM ಮಷಿನ್, ನೋಡಿ EVM ಮಷಿನ್ನ ಹ್ಯಾಕ್ ಮಾಡೋಕ್ಕಾಗಲ್ಲ. EVM ಯಾವ ಥರ ಅಂದರೆ, ನಿಮ್ಮ ಬಳಿಯಲ್ಲಿ ಒಂದು ಕ್ಯಾಲ್ಕುಲೇಟರ್ ಇರುತ್ತಲ್ಲ ಆ ಥರ ಅದು. ಅದಕ್ಕೆ ಬಾಹ್ಯ ಸಂಪರ್ಕ ಇರಲ್ಲ, ಇಂಟರ್ನೆಟ್ ಸಂಪರ್ಕ. ನಾನು ಮೊಬೈಲ್ ಕ್ಯಾಲ್ಕುಲೇಟರ್ ಬಗ್ಗೆ ಮಾತಾಡ್ತಾ ಇಲ್ಲ, ಒಂದು ಚಿಕ್ಕ ಕ್ಯಾಲ್ಕುಲೇಟರ್ ಬರುತ್ತಲ್ಲ
ನಾವು ಮನೆಗಳೆಲ್ಲ ಮೊದಲೆಲ್ಲ ಇಟ್ಕೊಂಡಿರ್ತಿದ್ರಲ್ಲ, ಅಂಗಡಿಗಳೆಲ್ಲ ಸಿಗುತ್ತಲ್ಲ, ಆ ಥರದ್ದು ಕ್ಯಾಲ್ಸಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಕ್ಯಾಲ್ಕುಲೇಟ್ರು ಬಾಹ್ಯದ ಯಾವುದೇ ಶಕ್ತಿಯೊಂದಿಗೆ ಸಂಪರ್ಕ ಇರಲ್ಲ, ಇಂಟರ್ನೆಟ್ ಸಂಪರ್ಕದಲ್ಲೂ ಇರಲ್ಲ, ಯಾವುದೇ ವೈರ್ ಸಂಪರ್ಕದಲ್ಲೂ ಇರಲ್ಲ, ಒಂದು ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಅದು ಒಂದು ಒಳಗಡೆ ಒಂದು ಸೆಲ್ ಇರುತ್ತೆ, ಅದ್ರ ಮೂಲಕ ರನ್ ಆಗುತ್ತಲ್ವಾ. ಸಂಪರ್ಕ ಇಲ್ಲದೇ ಇದ್ದಾಗ ಅದನ್ನು ನೀವು ಯು ಕೆನಾಟ್ ಹ್ಯಾಕ್, ಇನ್ನೇನೋ ಶಕ್ತಿ ಬಳಸಿ ಹ್ಯಾಕ್ ಮಾಡೋಕ್ಕಾಗಲ್ಲ. ನೀವಲ್ಲಿ ಏನಂದರೆ ಆ ಥರದ್ದು ನೀವು ಟ್ಯಾಂಪರ್ ಮಾಡಬಹುದು. ಟ್ಯಾಂಪರ್ ಅದನ್ನು ಬಿಚ್ಚೋದು, ಲೆಕ್ಕ ಚೇಂಜ್ ಮಾಡೋದು, ಈ ಥರದ ಅವಕಾಶ ಇದ್ದಾಗ ಮಾಡಬಹುದಾಗತ್ತೆ. EVM ಬಗ್ಗೆನೂ ಅದನ್ನು ತಯಾರು ಮಾಡಿರುವಂಥ ಸಂಸ್ಥೆ ಹೇಳೋದು ಅದನ್ನೇ. ಇದನ್ನು ಯಾರೂ ಇದು ಮಾಡೋಕ್ಕಾಗಲ್ಲ, ಹ್ಯಾಕ್ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಈಗಿರ್ತಕ್ಕಂಥ ಕ್ವಶನ್ ಏನು ಅಂದರೆ, ಒಂದು ವೇಳೆ ಈ EVM ಮಧ್ಯದಲ್ಲಿ ಮತದಾನ ಮುಗಿದ ನಂತರ, ಮತ ಎಣಿಕೆಗಿಂತ ಮುಂಚೆ, ಮತದಾನ ಮುಗಿದು ಮತ ಎಣಿಕೆಗಿಂತ ಮುಂಚೆ ಎಲ್ಲಾದರೂ ಅದು ತೆರೆಯಲ್ಪಟ್ಟಿದ್ದರೆ ಅಲ್ಲಿ ಅದರ ಟೈಮ್ ಸಿಕ್ಕಿಬಿಡುತ್ತೆ ನಿಮಗೆ. ಆ ಟೈಮ್ ತೋರಿಸ್ಬಿಡ್ತದು ಯಾವಾಗ ಓಪನ್ ಆಗಿತ್ತಿದು ಅಂತ. ಈ ಒಂದು ಟೈಮ್ ಬಗ್ಗೆ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿ ಕಪಿಲ್ ಸಿಬಲ್ ದೇಶದ ಎಲ್ಲ ಪ್ರತಿಪಕ್ಷಗಳ ಏಜೆಂಟ್ಗಳಿಗೆ ಇದೀಗ ಇಂಥ ಒಂದು ಮಾಹಿತಿ ಕೊಟ್ಟಿದ್ದಾರೆ. ನೀವಲ್ಲಿ ಏನು ಮಾತು ಅವತ್ತು ಬಂದಿತ್ತೋ, ಅವತ್ತೇನು ನಿಮಗೆ ಟೈಮ್ ತೋರಿಸಿದ್ರೋ ಆ ಟೈಮ್ ನೋಟ್ ಮಾಡ್ಕೊಂಡಿದ್ದು ಈಗ ಇವರು ಮತ್ತೆ ಓಪನ್ ಮಾಡ್ತಾರಲ್ಲಪ್ಪ, ಅದಕ್ಕಿಂತ ಮುಂಚೆ ನಿಮಗೆ ಅದು ಗೊತ್ತಾಗುತ್ತೆ ಅಂತ ಹೇಳಿ ಕಪಿಲ್ ಸಿಬಲ್ ಮಾತಾಡಿದ್ದಾರೆ. तीसरा कॉलम बहुत बड़ा इंपॉर्टेंट है. तीसरे कॉलम पे लिखा है 4 जून 24, 4 जून 2024, ठीक है. और नीचे लिखा है टाइम. टाइम मतलब कि ये रिजल्ट से पहले ये लिखित रूप में आ जाएगा 4 जून टाइम. कब मतलब कि कब ये इसका टाइमिंग कब होगा ये पता चल जाएगा आपको, ठीक है. अगर इस टाइम में अंतर हो तो गड़बड़ है. तो आपको देखना है कि इस टाइम में कोई अंतर नहीं है, क्योंकि जब भी आप काउंटिंग टेबल नंबर 1 में 4 जून का खुलेगी मशीन तो आपको देखना है क्या टाइम है, ठीक है. उसमें कोई अंतर होगा, मतलब टाइम अलग दिखाएगा कि इसका मतलब कहीं और भी खुल चुकी है, ठीक. फिर अगला टेबल और इंपॉर्टेंट है सीरियल नंबर. वो सीरियल नंबर भी यहां लिखित रूप में आ जाएगा ऑफ कंट्रोल यूनिट. तीसरा कॉलम बहुत बड़ा इंपॉर्टेंट है. तीसरे कॉलम पे लिखा है 4 जून 24, 4 जून 2024, ठीक है. और नीचे लिखा है टाइम. टाइम मतलब कि ये रिजल्ट से पहले ये लिखित रूप में आ जाएगा 4 जून टाइम. कब मतलब कि कब ये इसका टाइमिंग कब होगा ये पता चल जाएगा आपको, ठीक है. अगर इस टाइम में अंतर हो तो गड़बड़ है. तो आपको देखना है कि इस टाइम में कोई अंतर नहीं है, क्योंकि जब भी आप काउंटिंग टेबल नंबर 1 में 4 जून का खुलेगी मशीन तो आपको देखना है क्या टाइम है, ठीक है. उसमें कोई अंतर होगा, मतलब टाइम अलग दिखाएगा कि इसका मतलब कहीं और भी खुल चुकी है. ಕಪಿಲ್ ಸಿಬಲ್ ಅವರು ಈ ಒಂದು ಪತ್ರವನ್ನು ಇಟ್ಕೊಂಡೆ ಅವ್ರು ಮಾತಾಡ್ತಾ ಇರೋದು. ಇಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾರೆ ಇವಾಗ. ಕಾನ್ಸ್ಟಿಟ್ಯೂಯೆನ್ಸಿ ಕೌಂಟಿಂಗ್ ಟೇಬಲ್ ನಂಬರ್ 1 ಒಂದು ಇದರ ಒಂದು ನಮೂನೆ, EVM ವಿಚಾರಕ್ಕೆ ಸಂಬಂಧಪಟ್ಟಂಥ ಪತ್ರದ ಒಂದು ನಮೂನೆ ನೋಡಿ. ಅಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇದೆ, ಇಲ್ಲಿ ಕೌಂಟಿಂಗ್ ಟೇಬಲ್ ನಂಬರ್ 1 ಒಂದು ನಂಬರ್ ಕೊಟ್ಟಿದ್ದಾರೆ, ಇಲ್ಲಿ ಕೌಂಟಿಂಗ್ ಟೇಬಲ್ ನಂಬರ್ 1 ಅಂತ. ಇದೊಂದು ಪ್ರಾತ್ಯಕ್ಷಿಕೆಗೆ ಅಷ್ಟೇ ನಾನು ಹೇಳ್ತಾ ಇರೋದಿಲ್ಲಿ. ಇಲ್ಲೇನು ಬರುತ್ತೆ ಅಂದರೆ ಮೊದಲು ನೋಡಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 1/1 ಅಂತ ಬರುತ್ತೆ, ಕೆಳಗಡೆ ಎಷ್ಟೊಂದು ಸೋನ್ ನಂಬರ್ ಅಂತ ಇದೆ. EVM ಈಸ್ ಆನ್ ECI ಅಂತ ಸೆಕೆಂಡ್ ಬರುತ್ತೆ ಇಲ್ಲಿ. ಇದಾದ ಮೇಲೆ ಡೇಟ್ 4/6/2024 ಅಂತ ಬರುತ್ತೆ ನೋಡಿ. ಅಲ್ಲಿ ನಿಮಗೆ ಆ 3ನೇ ಒಂದು ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಬರ್ತಾ ಇದೆ ಅಲ್ಲಿ ಡೇಟು 4/6/24 ಅಂತ ಹೇಳಿ. ಅದ್ರ ಕೆಳಗಡೆ ಏನಿದೆ ಅಂತ ಹೇಳಿದ್ರೆ ಟೈಮ್ ಅಂತ ಇದೆ. ಇವರು ಅದನ್ನು ಓಪನ್ ಮಾಡಿದ ತಕ್ಷಣ ಅಲ್ಲೊಂದು ಟೈಮ್ ನಮೂದಾಗ್ಬಿಡುತ್ತೆ ಅಲ್ಲಿ. ಆ ಒಂದು EVM ಇದೆಯಲ್ಲ, ಇದು EVMಗೆ ಕನೆಕ್ಟ್ ಆಗಿರ್ತಕ್ಕಂತಹ ಕಂಟ್ರೋಲ್ ಯೂನಿಟ್ನ ಡೀಟೇಲ್ಸ್. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು EVM ಮಷೀನಲ್ಲೇ ಇದಿರಲ್ಲ, EVMಗೆ ಒಂದು ಕಂಟ್ರೋಲ್ ಯೂನಿಟ್ ಅಂತ ಒಂದು ಲಿಂಕ್ ಇರುತ್ತೆ ಇಲ್ಲಿ. ಆ ಕಂಟ್ರೋಲ್ ಯೂನಿಟಲ್ಲಿ ಸಿಗಬಹುದಾದಂತಹ ಡಾಟಾಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತೆರೆ ಮೇಲೆ ತೋರಿಸ್ತಾ ಇರ್ತಕ್ಕಂಥ ಒಂದು ಪ್ರಯತ್ನ ಇದು. ಇಲ್ಲಿ ಟೈಮ್ ಅಂತ ಇದೆಯಲ್ಲ, ಈ ಟೈಮ್ ಬಗ್ಗೆ ನೀವು ಕೇರ್ಫುಲ್ ಆಗಿರಿ. ಡೇಟ್ ಅಂತೂ ಇದೆ 4 ಜೂನ್ 2024 ಅಂತ ಹೇಳಿ. ಟೈಮ್ ಅಂತ ಬಂದಾಗ ಈ ಟೈಮ್ ಬಗ್ಗೆ ನೀವೆಲ್ಲರೂ ಕೂಡ ಜಾಗರೂಕರಾಗಿರಿ. ಅಕಸ್ಮಾತ್ ಈ EVM ಹಿಂದೆ ಓಪನ್ ಆಗಿದ್ದರೆ, ಚುನಾವಣೆ ಮತದಾನ ಮುಗಿದ ದಿನ ಆದಮೇಲೆ ಚುನಾವಣೆ ಮತ ಎಣಿಕೆ ಇದೆಯಲ್ಲ, ಆ ದಿನದ ನಡುವೆ ಇದು ಓಪನ್ ಆಗಿರುವಂತಿಲ್ಲ. ಕೌಂಟಿಂಗ್ ಮಾಡಿದಾಗ ಮಾತ್ರ ಓಪನ್ ಆಗಬೇಕಿದು.
ಅಕಸ್ಮಾತ್ ಇಲ್ಲೇನಾದರೂ ಈ ಟೈಮ್ ಅನ್ನೋ ಝೋನಲ್ಲಿ, ಟೈಮ್ ಅನ್ನೋ ವಲಯದಲ್ಲಿ, ಬಾಕ್ಸಲ್ಲಿ ಈ ಟೈಮು ಜೂನ್ 4 ಅನ್ನೋದು ಬಿಟ್ಟು ಅಥವಾ ಜೂನ್ 4 ಆಗಿದ್ದರೂ ಕೂಡ ಅದ್ರ ಟೈಮ್ ರಾತ್ರಿ ಜೂನ್ 3 ರಾತ್ರಿ ಯಾವಾಗ ಓಪನ್ ಆಗಿದೆ, ಅಥವಾ ಜೂನ್ 1 ರಾತ್ರಿ ಯಾವತ್ತಿಗೂ ಓಪನ್ ಆಗಿದೆ, ಅಥವಾ ಮೇ 30ಕ್ಕೆ ಯಾವತ್ತೋ ಒಂದು ಓಪನ್ ಆಗಿದೆ, ಆ ಒಂದು ಟೈಮ್ ಬಂದುಬಿಡುತ್ತಲ್ಲ, ಬಿ ಕೇರ್ಫುಲ್ ಅಬೌಟ್ ದಿಸ್ ಟೈಮ್. ಇಲ್ಲೇ ನಾವೆಲ್ಲ ಹುಷಾರಾಗಿರಬೇಕಾಗಿರೋದು ಅಂತೇಳಿ ಪ್ರತಿಪಕ್ಷಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಇಲ್ಲೇನಾದರೂ ಜೂನ್ 4 ಬೆಳಿಗ್ಗೆ ಕೌಂಟಿಂಗ್ ಟೈಮ್ಗೆ ಓಪನ್ ಮಾಡೋದು ಬಿಟ್ಟು ಇನ್ಯಾವುದಾದ್ರೂ ಟೈಮಲ್ಲಿ ತೋರಿಸ್ತಾ ಇತ್ತು ಅಂತ ಹೇಳಿದ್ರೆ ಈ ಮಷಿನ್ನ ನಂಬರ್ಗಳು, ಈ EVMನ ನಂಬರ್ಗಳು ಕೂಡ ಪಕ್ಕದಲ್ಲಿರುತ್ತೆ ನಿಮಗೆ. ಅದನ್ನು ನೀವು ಸೀರಿಯಲ್ ನಂಬರ್ ಅಂತ ಪಕ್ಕದಲ್ಲಿ ಇದೆಯಲ್ರಪ್ಪ, ಇದು ಹುಷಾರು, ನೀವು ನೋಟ್ ಮಾಡಿ ಇಟ್ಕೊಳ್ಳಿ ಇದನ್ನು. ಅದ್ರ ಬಗ್ಗೆ ನಾವು ಬೇಕಾದ್ರೆ ಲೇಟರ್ ಆನ್ ಕ್ವಶನ್ ರೈಸ್ ಮಾಡಬಹುದು ಅಂಥೇಳಿ. ಇದೇ ಕಪಿಲ್ ಸಿಬಲ್ಲು 17C ಫಾರ್ಮ್ ಬಗ್ಗೆ ಕೂಡ ಕ್ವಶನ್ ಮಾಡಿದರು. ಆ ಒಂದು ವಿಚಾರ ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ಆ ಥರ ಮಾಡೋಕ್ಕೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಕಡೆ ಮಾತನ್ನು ಹೇಳಿಬಿಡ್ತಾರೆ, ಕಡ್ಡಿ ತುಂಡು ಮಾಡದ ರೀತಿಯಲ್ಲಿ. ಇದೇ ವಿಚಾರಕ್ಕೆ ಚುನಾವಣಾ ಆಯೋಗ, ಭಾರತ ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೂಡ ಕೊಡ್ತಾರೆ. ಅವರು ಏನಂತ ಹೇಳಿದ್ರೆ, ವಿ ಆರ್ ರೆಡಿ ಅಂತ. 17C ಫಾರ್ಮ್ ತೊಗೊಂಡು ಬನ್ನಿ, ಅವತ್ತಿಗೆ ಕೌಂಟಿಂಗ್ ದಿನ ಇದ್ದೇ ಇರ್ತಾರೆ, ಪಾರ್ಟಿ ಕಡೆಯಿಂದ ಒಬ್ಬ ಏಜೆಂಟ್ ಇದ್ದೇ ಇರ್ತಾರೆ. ಅವರ ಸಮ್ಮುಖದಲ್ಲೇ 17C ಫಾರ್ಮಲ್ಲಿ ಎಷ್ಟು ವೋಟಿಂಗ್ ಅಂತ ಆಗಿರುತ್ತೋ ಅಷ್ಟು ಮತಗಳು ಮಾತ್ರ ನಾವು ಆ ಒಂದು ಬೂತ್ಗೆ ಸಂಬಂಧಪಟ್ಟದ್ದು ಎಣಿಕೆ ಮಾಡ್ತೀವಿ, ಯಾರಿಗೂ ಅನುಮಾನಗಳು ಬೇಡ ಅಂಥೇಳಿ. ಅದೇ ಸುಪ್ರೀಂ ಕೋರ್ಟು ನೀವು ಹೇಳಬೇಕು, ಅಪ್ಲೋಡ್ ಮಾಡಬೇಕು ಅಂತ ಹೇಳದೇ ಇದ್ದರು, ಚುನಾವಣಾ ಆಯೋಗ ಖುದ್ದು ಅವರೇ ಮುಂದೆ ಬಂದು ಈ ಮಾತನ್ನು ಹೇಳಿದ್ದಾರೆ. ಇದರ ಮಧ್ಯದಲ್ಲಿ ಒಂದು ವೇಳೆ ನಿಮ್ಮ EVM ಟ್ಯಾಂಪರ್ ಆಗಿದ್ದರೆ ಇಲ್ಲಿರ್ತಕ್ಕಂಥ ಡೇಟ್ ಕೆಳಗಿನ ಸಮಯದ ಬಗ್ಗೆ ನೀವು ಕೇರ್ಫುಲ್ ಆಗಿರಿ ಅಂತ ಹೇಳಿ ಕಪಿಲ್ ಸಿಬಲ್ ಒಂದು ಕಡೆ ಪ್ರಾತ್ಯಕ್ಷಿಕ ರೂಪದಲ್ಲಿ, ತಿಳುವಳಿಕೆಯ ರೂಪದಲ್ಲಿ, ಕಾಳಜಿಯ ರೂಪದಲ್ಲಿ, ಅಥವಾ ಎಲ್ಲಿ ನಾವು ಅಲರ್ಟ್ ಆಗಿರಬೇಕು ಎಚ್ಚರಿಕೆಯ ರೂಪದಲ್ಲಿಯೂ ಕೂಡ ಇದನ್ನು ರವಾನಿಸಿದ್ದಾರೆ. ತಿಳಿಸ್ಕೊಳಿಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಕಪಿಲ್ ಸಿಬಲ್ ಆತಂಕ ಈ ಒಂದು ವಿಚಾರದಲ್ಲಿ ಅವ್ರಿಗೆ ಟೈಮ್ ಅಂಡ್ ಅಗೇನ್ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳು ರೈಸ್ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಕೆಲವು ವಿಚಾರಗಳ ಬಗ್ಗೆ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕಪಿಲ್ ಸಿಬಲ್ ಅವರು. ಏನು ಹೇಳಕ್ಕೆ ಹೊರಟಿದ್ದಾರೆ ಅವರು ಅಂತ? ನಿಜಕ್ಕೂ ರಮಕಾಂತ್, ಈ ಒಂದು ಸತ್ಯ ಏನಿದೆ ಬಹಳಷ್ಟು ಜನಕ್ಕೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ಅಂದರೆ ಆಳವಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿರಲಿಲ್ಲ. ಯಾಕಂತ ಹೇಳಿದ್ರೆ ಈ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ EVM ಬಗ್ಗೆ ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇತ್ತು. EVMನಲ್ಲಿ ದೋಷ ಆಗಿದೆ, ಆಡಳಿತ ಪಕ್ಷಗಳು ಇದನ್ನು ತಿರುಚಿದ್ದಾವೆ, ಅವ್ರಿಗೆ ಬೇಕಾದಂಗೆ ಬಳಸಿಕೊಂಡಿದ್ದಾವೆ ಅನ್ನುವಂಥ ಆರೋಪ ಕೂಡ ಸಹಜವಾಗಿ ಕೇಳಿ ಬರ್ತಾ ಇತ್ತು. ಬಟ್ ಈಗ ಇದರ ಬಗ್ಗೆ ಒಂದು ಅರಿವು ಮೂಡಿಸುವಂಥ ಒಂದು ಕೆಲಸವನ್ನು ಹಿರಿಯ ವಕೀಲರು ಹಾಗೆ ರಾಜ್ಯಸಭಾ ಸಂಸದರಾಗಿರುವಂಥ ಕಪಿಲ್ ಸಿಬಲ್ ಅವರು ಮಾಡಿದ್ದಾರೆ. ಬಹಳ ಅರ್ಥಗರ್ಭಿತವಾಗಿ ಹೇಳಿದ್ದಾರೆ. ನೀವು ತೋರಿಸ್ತಾ ಇದ್ರಿ ಆ ಚಾರ್ಟನ್ನ, ಯೂನಿಟ್ ನಂಬರ್ ಆಗಿರ್ಬೋದು, ಮತ್ತೆ VVPAT ಕಂಟ್ರೋಲ್ ನಂಬರ್ ಆಗಿರ್ಬೋದು, ಮತ್ತೆ ಟೈಮಿಂಗ್ಸು, ಕ್ಯಾಂಡಿಡೇಟು, ವೋಟ್ಸು ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅನ್ನೋದು ಈ ಒಂದು ಚಾರ್ಟನ್ನ ಸಿದ್ಧಪಡಿಸಿದ್ದು. ಮತ್ತು ಅಲ್ಲಿ ಏಜೆಂಟರ ಕೈಯಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಬೂತ್ನಲ್ಲಿ ಕೂತ್ಕೊಂಡು ಅವರ ಸಮ್ಮುಖದಲ್ಲಿ ಅಲ್ಲಿ ಅಧಿಕಾರಿಗಳು EVM ಮಷೀನ್ ಓಪನ್ ಮಾಡಿದಾಗ ಒಂದಕ್ಕೊಂದು ತಾಳೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಪಾರದರ್ಶಕವಾಗಿ ಚುನಾವಣೆಗಳು ನಡೆದಿದ್ದಾವೆ ಅನ್ನೋದಕ್ಕೆ ಒಂದು ರೀತಿ ಪ್ರತ್ಯಕ್ಷ ಸಾಕ್ಷಿ ಅನ್ನೋದು ಪ್ರೂವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ 17C ಫಾರ್ಮ್ ಬಗ್ಗೆನೂ ಕೂಡ ಸಾಕಷ್ಟು ರೀತಿಯಾದಂತಹ ಆರೋಪವನ್ನು ಇದೇ ಕಪಿಲ್ ಸಿಬಲ್ ಅವರು ಮಾಡಿದ್ರು. ಮತ್ತು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ ಅದಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ದತ್ತಾಂಶಗಳನ್ನು 2 ವರ್ಷಗಳ ಕಾಲ ಹಾಗೆ ಸಂಗ್ರಹ ಮಾಡಿ ಇಡಬೇಕು, ಅದನ್ನು ಸಾರ್ವಜನಿಕರಣಗೊಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ರು, ಎಷ್ಟು ಮತ ಪ್ರಮಾಣ ಆಗಿದೆ ಅಂತೇಳಿ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇದು ಅನ್ವಯವಾಗುತ್ತೆ. ಹಾಗಾಗಿ ಏಜೆಂಟ್ಗಳ ಸಮ್ಮುಖದಲ್ಲೇ EVM ಮಷೀನ್ಗಳನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಈ ಏನು ಚಾರ್ಟನ್ನು ಸಿದ್ಧಪಡಿಸಿದ್ದಾರೆ ಅದರಲ್ಲಿ ಪ್ರತಿಯೊಂದನ್ನು ಕೂಡ ಮೆನ್ಷನ್ ಹೋದಂಥ ಸಂದರ್ಭದಲ್ಲಿ ಮತ್ತು EVM ಮಷೀನನ್ನು ಓಪನ್ ಮಾಡಿದಂಥ ಟೈಮ್ನಲ್ಲಿ ಆ ಒಂದು ಸಮಯ ಏನು ಓಪನ್ ಆದಂಥ ಸಂದರ್ಭದಲ್ಲಿ ಸಮಯ ತೋರಿಸುತ್ತೆ. ಮತ್ತು ಇವರು ಅಲ್ಲಿ ನೋಡುವಂಥ ಸಮಯ ಅಂದರೆ ಪ್ರಾತ್ಯಕ್ಷಿಕವಾಗಿ ಇವರು ಅದನ್ನು ನೋಡೋದ್ರಿಂದಾಗಿ ಖಂಡಿತವಾಗ್ಲೂ ಇಲ್ಲಿ EVMನಲ್ಲಿ ಟ್ಯಾಂಪರಿಂಗ್ ಆಗಿದೆಯಾ ಇಲ್ವಾ, ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗಾಗಿನೇ ಈ ಒಂದು ಪ್ಲ್ಯಾನನ್ನು ಏನು ಮಾಡಿದ್ದಾರೆ, ಚಾರ್ಟನ್ನು ಏನು ರೆಡಿ ಮಾಡಿದರೆ ಇದು ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಮತ್ತು ಈಗೇನು ಆರೋಪಗಳು ಬಂದಿತ್ತು ಆ ಆರೋಪಗಳಿಗೆ ಎಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ಉತ್ತರದ ಹಾಗೆ ಕಪಿಲ್ ಸಿಬಲ್ ಅವರು ಸಿದ್ಧಪಡಿಸಿದ್ದಾರೆ. ಇದೆಲ್ಲದ ರಾಜಕೀಯ ಪಕ್ಷಗಳು ಕೂಡ ಇದನ್ನ ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ EVMನಲ್ಲಿ ನಿಜವಾಗ್ಲೂ ದೋಷ ಆಗಿದೆಯಾ ಅಥವಾ ಪಾರದರ್ಶಕವಾಗಿ ನಡೆದಿದೆಯಾ ಅನ್ನೋದು ಈ ಚಾರ್ಟನ್ನು ಅಲ್ಲಿ ಇಟ್ಕೊಂಡು ಏಜೆಂಟರು EVM ಮಷಿನ್ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಕೂಲಂಕುಷವಾಗಿ ತಾಳೆ ಹಾಕಿದರೆ ಖಂಡಿತವಾಗ್ಲೂ ಸತ್ಯ ಗೊತ್ತಾಗುತ್ತೆ. ರಮಕಾಂತ್, ಥ್ಯಾಂಕ್ ಯು ಪ್ರಭು.